ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆ 5 ನಿಮಿಷಗಳ ಕಾಲ ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ನಮ್ಮ ಜೊತೆ ಇರಿ. ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ, JDSನ ಶಾಸಕರನ್ನು ಕರ್ಕೊಂಬರ್ತೀನಿ ಅಂತ CP ಯೋಗೇಶ್ವರ್ ಹೇಳಿದರೆ, ಮತ್ತೊಂದು ಕಡೆ DK ಶಿವಕುಮಾರ್ ಕೇವಲ JDSನವರು ಮಾತ್ರವಲ್ಲ BJಪಿಯವರು ಕೂಡ ರೆಡಿ ಇದ್ದಾರೆ, ಆದರೆ ಈಗ ಬೇಡ ಅನ್ನುವಂಥ ರೀತಿಯಲ್ಲಿ ಮಾತಾಡಿದರೆ. ಮತ್ತೊಂದು ಕಡೆ CM ಇಬ್ರಾಹಿಂ JDSನ ಅನೇಕ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಪರ್ಯಾಯವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಕೊಡುವಂಥ ರೀತಿಯಲ್ಲಿ ಭಿನ್ನವಾಗಿ ನಿಂತ್ಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ JDSನ ತೆನೆ ಹೊತ್ತ ಮಹಿಳೆ ಚಿಹ್ನೆ ಆ ಕಡೆ ಈ ಕಡೆ ಆಗ್ಬೋದು, ಅಥವಾ ಇದು ಕೇವಲ ಪಾಸಿಂಗ್ ಕಮೆಂಟ್ ಅನ್ನುವಂಥ ಡೌಟ್ಗಳು ಕೂಡ ಶುರುವಾಗುತ್ತೆ. 27ನೇ ತಾರೀಕಿನ ಒಳಗಾಗಿ ಮಹಾರಾಷ್ಟ್ರದಲ್ಲಿ ಹೊಸ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡಲೇಬೇಕು. ಹಾಗಾಗಿ ಜಯಬೇರಿ ಬಾರಿಸಿರುವಂತಹ ಮಹಾಯುತಿಯಿಂದ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರಾ, ಏಕನಾಥ್ ಶಿಂದೆ ಇದಕ್ಕೆ ಒಪ್ಕೋತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಮತ್ತೊಂದು ಪ್ರಮುಖ ವಿಚಾರದಲ್ಲಿ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರನ್ನು ಟಚ್ ಮಾಡೋದು ಈಗ ಸ್ವಲ್ಪ ಕಷ್ಟ ಆಗಿದ್ದರೂ ಕೂಡ ಆ 140 ಫೈಲ್ಗಳನ್ನು ನಾಶ ಮಾಡಿದ್ದು ಯಾರು ಅನ್ನುವಂಥ ಹೊಸ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. JDSನಲ್ಲಿ ಹೆಚ್ಚುತ್ತಾ ಇದೆ ಬೇಗುದಿ. ದೊಡ್ಡಗೌಡರ ವಿರುದ್ಧವೇ ಸಿಡಿದದ್ದ GT ದೇವೇಗೌಡರು ಪ್ರಚಾರಕ್ಕೂ ಕರೆದಿಲ್ಲ ಅಂತ ಸಿಡಿಮಿಡಿ. JDS ವಿರುದ್ಧ ಸೈನಿಕನ ವಾರ್, ದಳ ಶಾಸಕರನ್ನ ಕರೆತರುತ್ತೇನೆ ಅಂದ ಯೋಗೇಶ್ವರ್, ಸದ್ಯಕ್ಕೆ ಬೇಡ ಅಂದ್ರು DK ಶಿವಕುಮಾರ್. ದಿನೇ ದಿನೇ ರಂಗೇರ್ತಾ ಇದೆ ಮುಡಾ ಕೇಸ್. ಹಗರಣದ ಪ್ರಮುಖ ದಾಖಲೆಗಳೇ ಮಿಸ್, ಸಿಗದಿದ್ರೆ ಅಧಿಕಾರಿಗಳಿಗೆ ಸಂಕಷ್ಟ ಫಿಕ್ಸ್. ರಾಜ್ಯ BJಪಿಯಲ್ಲೂ ಡಿಶುಮ್ ವಕ್ಫ್ ವಿರುದ್ಧ ಯಾತ್ರೆ ಹೊರಟ ಯತ್ನಾಳ್ ಟೀಮ್. ರೆಬಲ್ ಶಾಸಕನ ವಿರುದ್ಧ ಕಮಲ ಪಡೆ ಗರಂ. ಮಹಾರಾಷ್ಟ್ರದಲ್ಲಿ CM ಆಯ್ಕೆಗೆ ಸಿದ್ಧತೆ, ನಾಳೆಯೇ ಮುಖ್ಯಮಂತ್ರಿ ಹೆಸರು ಘೋಷಣೆ ಸಾಧ್ಯತೆ. ಫಡ್ನವೀಸ್ಗೆ ಮಹಾಯುತಿಯ ಮೊದಲ ಆದ್ಯತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.